ಓಂ ಜಿಹ್ವಾಧ್ಯಾಯತನಂ ಸ್ವಶಬ್ದಾತ್ ಓಂ ಯಸ್ಮಿನ್ದ್ಯೌಃ ಪೃಥಿವೀ ಚಾಂತರಿಕ್ಷಮೋತಂ ಮನಸ್ಸಹ ಪ್ರಾಣೈಃ ಸರ್ವೈಃ ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ವಿಮುಂಚಥಾಮೃತಸ್ಯೈಷ ಸೇತುಃ. ಒಂದನೇ ಅಧ್ಯಾಯದ 3ನೇ ಪಾದದ 1ನೇ ಸೂತ್ರ ಈಗ ನಡೆದಿದೆ. ಅದರಲ್ಲಿ ಜಿಹ್ವಾಧ್ಯಾಯತನತ್ವ, ಜುಲೋಕ ಭೂಲೋಕ ಇವುಗಳಿಗೆ ಆಯತನಾದವನು ವಿಷ್ಣುವೇ ಆಗಬಹುದಲ್ಲ. ವಿಷ್ಣೋ ಜಿಹ್ವಾಧ್ಯಾಯತನತ್ವ ಪ್ರಸಿದ್ಧಾವಪಿ. ನೀವೆಲ್ಲರೂ ಹಾಗೆ ಕೇಳಿರ್ಬೋದು, ವಿಷ್ಣುವೇ ಭೂ ಇವುಗಳಿಗೆ ಆಯತನ ಅಂತ. ಆದರೆ ಇಲ್ಲಿ ಅವನ ಬಗ್ಗೆ ಹೇಳ್ತಿಲ್ಲ ಅಂತಾರೆ ಪೂರ್ವಪಕ್ಷದವರು. ಯಾಕೆಂದರೆ ಬಹುಧಾ ಜನ್ಮಬಾಧಾತ್, ಅನೇಕ ಬಾರಿ ಜನಿಸುವವನು ಜೀವ ಆಗಲಿಕ್ಕೆ ಸಾಧ್ಯ ಹೊರತು ವಿಷ್ಣು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಎಲ್ಲ ಲೋಕಗಳಿಗೆ ಆಧಾರ ಅಂತ ಶಬ್ದದಿಂದ ವಿಷ್ಣುವನ್ನು ತಗೊಳ್ಬಾರದು. ಅದಕ್ಕೆ ಸಿದ್ಧಾಂತಿಗಳು ಕೇಳಬಹುದು, ಪರವಿದ್ಯಾ ವಿಷಯತ್ವ ಲಿಂಗಾತ್ ವಿಷ್ಣು ರೀತಿ ಚೇತ್ ನ. ಪರವಿದ್ಯಾ ವಿಷಯತ್ವವನ್ನು ಹೇಳಿದ್ದಾರೆ. ಯಾವನನ್ನು ತಿಳಿದ್ರೆ ಮುಕ್ತಿ ಆಗ್ತದೋ ಅಂಥ ತತ್ವವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಪರವಿದ್ಯಾ ವಿಷಯತ್ವ ಅನ್ನೋದು ವಿಷ್ಣುವಿನಲ್ಲೇ ಬರ್ತದೆ ಅಂತಂದರೆ ಅದು ಸರಿಯಲ್ಲ. ಜೀವೇಶಾಭೇದೇನ ಬ್ರಹ್ಮಗತ ಲಿಂಗಸ್ಯಾಪಿ ಜೀವೇ ಸಂಭವಾತ್. ಪೂರ್ವಪಕ್ಷ ಮಾಡುವವರು ಯಾವುದಾದ್ರು ನಿರ್ದಿಷ್ಟವಾದ ಅದ್ವೈತಕ್ಕೆ ಅಂಟ್ಕೊಂಡಿರ್ತಾರೆ ಅಂತ ಹಾಗೇನಿಲ್ಲ. ಆ ಸಂದರ್ಭದಲ್ಲಿ ಹೇಗೋ ಹಾಗೆ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟೆ. ಜೀವ ಮತ್ತು ಈಶ ಇಬ್ಬರು ಅಭಿನ್ನರಾದ್ದರಿಂದ ಬ್ರಹ್ಮನಲ್ಲಿ ಬರುವ ಲಿಂಗಗಳೆಲ್ಲವೂ ಜೀವನಲ್ಲಿಯೂ ಕೂಡ ಬರಬಹುದು. ಬ್ರಹ್ಮನೇ ಜೀವವಾಗಿ ಕಾಣಿಸುವುದರಿಂದ ಬ್ರಹ್ಮ ಈ ಜಗತ್ತೆಲ್ಲದಕ್ಕೂ ಕೂಡ, ಜೀವ ಜಡಾತ್ಮಕವಾದ ಈ ಜಗತ್ತೆಲ್ಲದಕ್ಕೂ ಕೂಡ ವಿವರ್ತೋಪಾದಾನ ಆದ್ದರಿಂದ ಅದನ್ನೇನಂತ ಮುಂದೆ ಹೇಳ್ತೇನೆ. ಆದ್ದರಿಂದ ಈ ಬ್ರಹ್ಮನಲ್ಲಿರುವಂಥ ಲಿಂಗ ಎಲ್ಲವೂ ಕೂಡ ಜೀವನಲ್ಲಿ ಬರಬಹುದು. ಹಾಗಾಗಿ ಪರವಿದ್ಯಾ ವಿಷಯತ್ವ ಅಂತ ಅನ್ನೋದು ಜೀವನಲ್ಲಿಯೂ ಕೂಡ ಬರಬಹುದು ಅಂತ ಅದರ ತಾತ್ಪರ್ಯ. ಅದನ್ನು ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ 10ನೇ ಪೇಜಿನಲ್ಲಿ ಅಭೇದೇನ ಪರವಿದ್ಯಾ ವಿಷಯತ್ವಾದಿ ಬ್ರಹ್ಮಲಿಂಗಾನಾಂ ಜೀವೇ ಸಂಭವಾತ್. ಇಬ್ಬರು ಅಭಿನ್ನರಾದ್ರಿಂದ ಅದು ಅವನಲ್ಲಿ ಕೂಡ ಬರಬಹುದು ಅಂತ ಅವರ ತಾತ್ಪರ್ಯ. ಅದು ಬೇರೆ ಬೇರೆ ಟಿಪ್ಪಣಿಗಳಲ್ಲೂ ಇದೆ. ಅದರಿಂದ ಅಲ್ಲಿ ಹೆಚ್ಚೇನು ವಿಷಯ ಇಲ್ಲ. ಅಭಿನ್ನರಾದ್ರಿಂದ ಅವನಲ್ಲೂ ಬರಬಹುದು ಅಂತ ಇಷ್ಟೇ ಪ್ರಶ್ನೆ. ನಚ ತಥಾ ಬಹುಧಾ ಜನ್ಮ ಸಂಭವತಿ. ಜೀವೇಶ ಅಭೇದ ಇರುವುದರಿಂದ, ಜೀವ ಮತ್ತು ಈಶ್ವರಿಬ್ಬರು ಅಭಿನ್ನರಾದ್ರಿಂದ ಬ್ರಹ್ಮನಲ್ಲಿರುವಂಥ ಪರವಿದ್ಯಾ ವಿಷಯತ್ವವನ್ನು ಜೀವನಿಗೆ ನಾವು ತೋರಿಸ್ಬೋದು ಪೂರ್ವಪಕ್ಷದವರು. ಆದರೆ ನೀವು ಸಿದ್ಧಾಂತಿಗಳು ವಿಷ್ಣುವನ್ನೇ ಇಲ್ಲಿ ವಾಚ್ಯ ಅಂತ ಹೇಳುವವರು ಅವನಿಗೆ ಬಹುಧಾ ಜನ್ಮವನ್ನು ಹೇಗೆ ತೋರಿಸ್ತೀರಿ? ಇವನಲ್ಲಿ ಜೀವನಲ್ಲಿ ಇರುವಂಥ ಬಹುಧಾ ಜನ್ಮಗಳು, ಅನೇಕ ಬಾರಿ ಹುಟ್ಟುವಿಕೆ ಅಂತನ್ನೋದನ್ನು ಮೂಲತಃ ಜೀವನಲ್ಲಿದ್ದದನ್ನು ಪರಮಾತ್ಮನಲ್ಲಿ ಹೇಗೆ ತೋರಿಸ್ತೀರಿ? ಅಭೇದ ಇದ್ರೂ ಕೂಡ ಹಾಗೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಇದನ್ನು ಗಮನಿಸಬೇಕು. ಜೀವ ಮತ್ತು ಈಶ್ವರಿಗೆ ಅಭೇದ ಇರೋದ್ರಿಂದ ಬ್ರಹ್ಮನಲ್ಲಿರುವಂಥ ಪರವಿದ್ಯಾ ವಿಷಯತ್ವ ಜೀವನಲ್ಲಿ ಬರಬಹುದು. ಆದರೆ ಅದೇ ಜೀವೇಶಾಭೇದವನ್ನೇ ಕಾರಣವಾಗಿಟ್ಕೊಂಡ್ರೂ ಕೂಡ ಜೀವನಲ್ಲಿರುವಂಥ ಬಹುಧಾ ಜಾಯಮಾನತ್ವವನ್ನು ಪರಬ್ರಹ್ಮನಲ್ಲಿ ಅನ್ವಯಿಸಿ ನೋಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಕಾರಣಗತಸ್ಯ ಏವ ಕಾರ್ಯ ಸಂಭವಾತ್. ಕಾರಣದಲ್ಲಿ ಯಾವ ಸಂಗತಿ ಇರ್ತದೋ ಅದನ್ನೇ ಕಾರ್ಯದಲ್ಲಿಯೂ ಕೂಡ ನಾವು ಕಾಣಬಹುದು. ಆದರೆ ಕಾರ್ಯದಲ್ಲಿ ಇರುವುದನ್ನು ಕಾರಣದಲ್ಲಿ ಕಾಣಲಿಕ್ಕೆ ಬರೋದಿಲ್ಲ ಅಂತ ತಾತ್ಪರ್ಯ. ಅಲ್ಲಿ ನಾವೊಂದು ಉದಾಹರಣೆ ಏನು ತಗೊಳ್ಬಹುದು ಅಂದರೆ, ಘಟ ಮತ್ತು ಮಣ್ಣು ಇದರ ಉದಾಹರಣೆ ತಗೋಬಹುದು. ಮಣ್ಣಿನಿಂದ ಘಟ ಹುಟ್ಟಿದೆ. ಮಣ್ಣಿನಿಂದ ಹುಟ್ಟಿರುವಂತಹ ಘಟವನ್ನು ನಾವು ನೋಡಿದಾಗ ಕಾರಣದಲ್ಲಿರುವಂಥ ಮಣ್ಣು ಅನ್ನೋದ್ರ ಮೃತ್ವ ಅನ್ನೋ ಏನು ಧರ್ಮ ಇದೆಯಲ್ಲ, ಅದನ್ನು ನಾವು ಘಟಕ್ಕೂ ಕೂಡ ಹೇಳ್ಬೋದು. ಇದೇನು ಅಂತ ಕೇಳಿದರೆ ಮಣ್ಣು ಅಂತ ಹೇಳ್ಬೋದು. ಆದರೆ ಮಣ್ಣನ್ನು ತೋರಿಸಿ ಇದೇನು ಅಂತ ಕೇಳಿದ್ರೆ ಯಾರು ಘಟ ಅಂತ ಹೇಳೋದಿಲ್ಲ. ಇದು ನಮ್ಮ ಜಗತ್ತಿನ ಅನುಭವಿಸಿದ್ದಾಗಿದೆ. ನಿಮ್ಗೆ ಇದಕ್ಕೆ ಇನ್ನೂ ಒಂದು ಸ್ಪಷ್ಟವಾದ ದೃಷ್ಟಾಂತ ಕೊಡಬೇಕು. ಯಾಕೆಂದರೆ ಘಟವನ್ನು ತೋರಿಸಿ ಇದೇನು ಅಂತ ಕೇಳಿದಾಗ ಇದನ್ನು ಮಣ್ಣು ಅಂತ ಯಾರು ಹೇಳ್ತಾರ? ಹಾಗೇನು ಎಲ್ಲಿ ಹೇಳ್ತಾರೆ? ನಾವಿಲ್ಲಿ
ಹತ್ರ ಕಂಡಿಲ್ವಲ್ಲ ಅಂತ ಒಂದು ಸಂಶಯ ಬರ್ಬೋದು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡೋಣ. ಬಂಗಾರದ ಗಟ್ಟಿಯಿಂದ ಒಂದು ಬಂಗಾರದ ಆಭರಣ ತಯಾರಾಗಿದೆ, ಇದೇನು ಅಂತ ಯಾರನ್ನಾರು ಕೇಳಿದ್ರೆ ಇದು ಬಂಗಾರ ಅಂತಂತಾರೆ, ಇದು ಹೇಳೋ ಸಾಧ್ಯತೆ ಹೆಚ್ಚು. ಆದರೆ ಬಂಗಾರದ ಗಟ್ಟಿಯನ್ನು ತೋರಿಸಿದ್ರೆ ಇದೇನು ಅಂತ ಕೇಳಿದಾಗ ಅದನ್ನು ಬಂಗಾರದ ಆಭರಣ ಅಂತ ಯಾರು ಹೇಳೋದಿಲ್ಲ, ಅದು ಮೂಲ ಗಟ್ಟಿ ಬಂಗಾರ ಅಂತಲೇ ಹೇಳ್ತಾರೆ. ಅದನ್ನೇ ಅಲ್ಲಿ ಜಯತೀರ್ಥರ ಟೀಕಾದಲ್ಲಿ ಹೇಳಿರೋದು. ಕಾರಣದಲ್ಲಿರುವಂಥ ಧರ್ಮಗಳು ಕಾರ್ಯದಲ್ಲಿ ಕಾಣಬಹುದು, ಕಾರ್ಯದಲ್ಲಿ ಇರುವಂಥ ಧರ್ಮಗಳು ಕಾರಣದಲ್ಲಿ ಯಾವತ್ತೂ ಕೂಡ ಕಾಣಿಸೋದಿಲ್ಲ. ಸರಿ, ಇಲ್ಲಿ ಏನಾಯಿತು, ಇಲ್ಲಿ ಏನು ಸಂಬಂಧ, ಅಂದರೆ ಕಾರಣ ಯಾವುದು, ಇಲ್ಲಿ ಕಾರ್ಯ ಯಾವುದು ಅಂತ ಪ್ರಶ್ನೆ ಬಂದರೆ, ಈ ಜಗತ್ತಿಗೆ ಬ್ರಹ್ಮ ಅಂತನ್ನುವುದು ವಿವರ್ತೋಪಾದಾನ. ಜಗತ್ತು ಬ್ರಹ್ಮ ವಿವರ್ತೋಪಾದಾನ ಕಾರಣ, ಜಗತ್ತು ಆತನ ಕಾರ್ಯ ಅಂತ ಹೀಗೆ ಅದ್ವೈತದಲ್ಲಿ ಒಂದು ಧೋರಣೆ ಇದೆ, ಒಂದು ಭಾವನೆ ಇದೆ. ವಿವರ್ತ ಅಂದ್ರೇನು, ಉಪಾದಾನ ಅಂದ್ರೇನು? ಉಪಾದಾನ ಅಂದರೆ ಉಪಾದಾನ ಕಾರಣ ಅಂದರೆ ಮೆಟೀರಿಯಲ್ ಕಾಸ್, ನಮಗದು ಗೊತ್ತಿದೆ. ಈ ನೂಲಿನಿಂದ ಬಟ್ಟೆ ಹುಟ್ಟುತ್ತದೆ, ಬಂಗಾರದ ಗಟ್ಟಿಯಿಂದ ಬಂಗಾರದ ಆಭರಣ, ಅದನ್ನ ನೂಲು, ಬಂಗಾರದ ಗಟ್ಟಿ ಇವೆಲ್ಲವೂ ಕೂಡ ಉಪಾದಾನ ಕಾರಣಗಳು. ಅದರಿಂದ ಹುಟ್ಟುವಂಥ ವಸ್ತು ಕಾರ್ಯ. ಇದು ಜಗತ್ತಿನಲ್ಲಿ ನಮ್ಗೆ ಇದೆಲ್ಲ ಕಂಡಿದೆ. ಇದ್ರ ಜೊತೆಗೆ ವಿವರ್ತ ಅಂತ ಒಂದು ಶಬ್ದ ಅವರು ಸೇರಿಸ್ತಾರೆ, ಅದ್ವೈತದಲ್ಲಿ ಮಾತ್ರ, ಅದು ಬೇರೆ ಕಡೆಯಲ್ಲಿ ಆ ಥರ ಕಂಡು ಬರೋದಿಲ್ಲ. ವಿವರ್ತೋಪಾದಾನ ಅಂತ. ಜಗತ್ತು, ಈ ಬ್ರಹ್ಮವೇ ಜಗತ್ತಾಗಿ ಕಾಣಿಸಿದೆ, ಜಗತ್ತಿಗೆ ಬ್ರಹ್ಮ ವಿವರ್ತೋಪಾದಾನ ಕಾರಣ. ಇದು ಹಾಲು ಮೊಸರಿಗೆ ಉಪಾದಾನ ಕಾರಣ ಆದಂತೆ, ಬಂಗಾರದ ಗಟ್ಟಿ ಅನ್ನುವುದು ಬಂಗಾರದ ಆಭರಣಕ್ಕೆ ಉಪಾದಾನ ಕಾರಣ ಆದಂತೆ, ನೂಲು ಬಟ್ಟೆಗೆ ಉಪಾದಾನ ಕಾರಣ ಆದಂತೆ ಬ್ರಹ್ಮ ಈ ಜಗತ್ತಿಗೆ ಕಾರಣ ಅಲ್ಲ. ಅದಕ್ಕೆ ಅದನ್ನು ವಿವರ್ತ ಅಂತ ಹೇಳೋದು. ವಿವರ್ತ ಅಂದರೆ ಅದರಲ್ಲಿ ಅದು ಮಾಯೆ, ಆ ಮಾಯೆಯ ಕಾರಣದಿಂದಾಗಿ ಜಗತ್ತು ಹೀಗೆ ಬ್ರಹ್ಮನಲ್ಲಿ ಅದು ಕಂಡಿದೆ. ಅದರಿಂದ ಅದನ್ನು ವಿವರ್ತೋಪಾದಾನ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳಿರೋದು. ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ. ಅವನಲ್ಲಿರುವ ಧರ್ಮಗಳು ಅಂದರೆ ಪರವಿದ್ಯಾ ವಿಷಯತ್ವ ಅನ್ನೋದು ಕಾರ್ಯವಾದ ಜಗತ್ತಿನಲ್ಲಿ ಬರಬಹುದು. ಆದರೆ ಕಾರ್ಯವಾದಂಥ ಜಗತ್ತಿನಲ್ಲಿ ಏನು ಕೆಲವು ಧರ್ಮಗಳಿವೆ, ಬಹುಧಾ ಜಾಯಮಾನತ್ವ ಮೊದಲಾದದ್ದು, ಅದು ಬ್ರಹ್ಮನಲ್ಲಿ ಬರುವುದು ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಟೀಕಾದಲ್ಲಿ ಕಾರಣಗತಸ್ಯೈವ ಕಾರ್ಯ ಸಂಭವಾತ್ ಅನ್ನೋದು ಅದು ನಿಮಿತ್ತ ಕಾರಣ ಮೊದಲಾದಕ್ಕೆ ಸಂಬಂಧಪಟ್ಟದ್ದಲ್ಲ, ಉಪಾದಾನ ಕಾರಣಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಅದನ್ನು ಕಾರಣಂ ಉಪಾದಾನಂ ಅಂತ ಶ್ರೀನಿವಾಸ ತೀರ್ಥರು, ಶರ್ಕರಾ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಅದು ಕಾಣಿಸ್ತದೆ. ಆದ್ದರಿಂದ ಕಾರಣದಲ್ಲಿರುವ ಧರ್ಮ ಕಾರ್ಯದಲ್ಲಿ ಬರಬಹುದು, ಕಾರ್ಯದಲ್ಲಿರುವ ಧರ್ಮ ಕಾರಣದಲ್ಲಿ ಬರೋದಿಲ್ಲ. ಆದ್ದರಿಂದ ಜೀವೇಶ ಭೇದ ಇರೋದ್ರಿಂದ ಬ್ರಹ್ಮನ ಲಿಂಗ ಹೇಗೆ ಜೀವನಲ್ಲಿ ಬರ್ತದೋ, ಕಾರಣನಾದ ಬ್ರಹ್ಮನಲ್ಲಿರುವ ಲಿಂಗ ಜೀವನಲ್ಲಿ ಬರಬಹುದು, ಈ ಪರವಿದ್ಯಾ ವಿಷಯತ್ವ. ಆದರೆ ಕಾರ್ಯನಾದ ಜೀವನಲ್ಲಿರುವ ಬಹುಧಾ ಜಾಯಮಾನತ್ವ ಅದರಲ್ಲಿ ಬ್ರಹ್ಮನಲ್ಲಿ ಬರೋದಿಲ್ಲ ಅಂತ ಅವ್ರ ತಾತ್ಪರ್ಯ. ಯಾಕೆ ಅಂದರೆ ಅದನ್ನೇ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಮುಂದೆ ಬರೆದು ಹೇಳಿದ್ದಾರೆ. ವ್ಯಾವಹಾರಿಕ ಮಾತ್ರಸ್ಯ ಬ್ರಹ್ಮೋಪಾದಾನಕತ್ವ ವದತಾ ಅದ್ವೈತಿನಃ ಮತೆ. ಅಲ್ಲಿ ವಿವರ್ತ ಅಂತ ಶಬ್ದ ಇಲ್ಲ, ಆದರೆ ಅದು ಬೇರೆ ಕಡೆ ಅವರು ಅದನ್ನು ಹೇಳಿದ್ದಾರೆ. ನಾವು ಹಿಂದೆ ಸೂತ್ರ ಭಾಷ್ಯದಲ್ಲೇ ಇದನ್ನು ನೋಡಿದ್ದೇವೆ. ಜಗತ್ತಿನಲ್ಲಿ ವ್ಯಾವಹಾರಿಕವಾದ ಪ್ರತಿಯೊಂದು ಸಂಗತಿಯೂ ಕೂಡ ಅದ್ವೈತದ ದೃಷ್ಟಿಯಲ್ಲಿ ಈ ಬ್ರಹ್ಮ ಪಾರಮಾರ್ಥಿಕ, ಶುಕ್ತಿ ರಜತ ಪ್ರಾತಿಭಾಸಿಕ, ಈ ಜಗತ್ತೆಲ್ಲವೂ ಕೂಡ ವ್ಯಾವಹಾರಿಕ ಅಂತ ಅವ್ರು ಹೀಗೆ ಒಪ್ತಾರೆ. ಆದ್ದರಿಂದ ವ್ಯಾವಹಾರಿಕ ಮಾತ್ರಸ್ಯ ಅಂದರೆ ವ್ಯಾವಹಾರಿಕ ವಿಷಯವಾದ ಪ್ರತಿಯೊಂದು ಜಗತ್ತು ಕೂಡ ಅಂತ ಹೀಗದರ ತಾತ್ಪರ್ಯ. ಅದೆಲ್ಲವೂ ಕೂಡ ಬ್ರಹ್ಮನನ್ನೇ ಉಪಾದಾನವಾಗಿ ಹೊಂದಿರುವಂಥ ವಿಷಯ ಅಂತ ಹೀಗದರ ತಾತ್ಪರ್ಯ. ವ್ಯಾವಹಾರಿಕ ಮಾತ್ರಸ್ಯ ಬ್ರಹ್ಮೋಪಾದಾನಕತ್ವವನ್ನು ಹೇಳುವ ಅದ್ವೈತ ಮತದಲ್ಲಿ ಜೀವನೂ ಕೂಡ ವ್ಯಾವಹಾರಿಕ ಆದ್ದರಿಂದ ವಿವರ್ತೋಪಾದಾನ ಆದ ಬ್ರಹ್ಮನಲ್ಲಿರುವ ಗುಣ ಈ ವ್ಯಾವಹಾರಿಕನಾದ ಜೀವನಲ್ಲಿ ಬರಬಹುದೇ ಹೊರತು, ವ್ಯಾವಹಾರಿಕನಾದ ಜೀವನಲ್ಲಿರುವ ಗುಣ ಅವನಲ್ಲಿ ಬ್ರಹ್ಮನಲ್ಲಿ ಬರುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ನೋಡಿ, ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯ ಟಿಪ್ಪಣಿಯಲ್ಲಿರುವಂಥ ವಿಷಯ 16ನೇ ಪೇಜಲ್ಲಿ ಬಂದಿರೋದನ್ನು ಹೇಳ್ತೀನಿ. ಅಲ್ಲಿ ಕಾರಣ ಅಂತಿದೆಯಲ್ಲ, ಕಾರಣ ಮತ್ತು ಕಾರ್ಯ ಅಂದರೆ ಏನು ಟೀಕಾದಲ್ಲಿ ಬಂದಿದೆಯಲ್ಲ, ಅದನ್ನು ಅವ್ರು ಹೇಳ್ತಾರೆ. ಘಟೇ ಮೃತ್ವ ದರ್ಶನೇಪಿ. ಘಟವನ್ನು ನೋಡಿ ಇದೇನು ಅಂತ ಕೇಳಿದಾಗ ಯಾರು ಮಣ್ಣು ಅಂತ ಹೇಳ್ಬೋದು. ಆದರೆ ಮೃತಿ ಘಟ ವ್ಯವಹಾರ ಅದರ್ಶನಾತಿಥಿ ಭಾವ. ಮಣ್ಣನ್ನು ತೋರಿಸಿ, ಮಣ್ಣಿನ ರಾಶಿ ತೋರಿಸಿ ಇದೇನು ಅಂತ ಕೇಳಿದ್ರೆ ಘಟ ಅಂತ ಹೇಳುವ ಸಾಧ್ಯತೆಯೇ ಇಲ್ಲ.
ಘಟವನ್ನಾದರೂ ತೋರಿಸಿದ ಏನು ಅಂತ ಕೇಳಿದರೆ ಘಟ ಅಂತ ಕೆಲವರು ಹೇಳ್ತಾರೆ, ಮಣ್ಣು ಅಂತ ಕೆಲವರು ಹೇಳ್ತಾರೆ, ಯಾಕಂದ್ರೆ ಮಣ್ಣಿನ ತಯಾರಾದ್ದರಿಂದ. ನಿಮ್ಗೆ ಅದಕ್ಕೆ ನಾನು ಬೇರೆ ಉದಾಹರಣೆ ಕೊಟ್ಟಿದ್ದು. ಘಟ ಕೆಲವರಿಗೆ ಮಣ್ಣಾಗಿ ಕಾಣಬಹುದು, ಕೆಲವರಿಗೆ ಘಟವಾಗಿ ಕಾಣಬಹುದು. ಬಂಗಾರದ ಒಂದು ಆಭರಣವನ್ನು ನೀವು ತೋರಿಸಿದರೆ ಬಂಗಾರ ಇದೇನ್ರಿ ಅಂತ ಕೇಳಿದ್ರೆ ಇದು ಬಂಗಾರ ಅಂತ ಎಲ್ಲರೂ ಸಹಜವಾಗಿ ಹೇಳ್ತಾರೆ. ಹಾಗೆ ಆಭರಣೆ ಸುವರ್ಣತ್ವ ದರ್ಶನೇಪಿ ಸುವರ್ಣೆ ಆಭರಣ ವ್ಯವಹಾರದ ಅದರ್ಶನಾದಿತಿ ಭಾವ ಅಂತ ಇವರು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯ ಟಿಪ್ಪಣಿಯಲ್ಲಿ ಬಂದಿರೋದನ್ನ ತಗೊಳ್ಬೇಕು. ಇದನ್ನ ಮತ್ತೆ ಶರ್ಕರಾ ಶ್ರೀನಿವಾಸ ತೀರ್ಥ ಟಿಪ್ಪಣಿಯಲ್ಲಿದ್ದದ್ದು ಅವೆರಡನ್ನು ಹೊಂದಿಸ್ಕೊಂಡು ನೋಡಿದರೆ ಆ ವಾಕ್ಯದ ಅರ್ಥ ಆಗ್ತದೆ. ಜಗತ್ತಿನ ಉಪಾದಾನ ಕಾರಣ, ಈ ವಿವರ್ತೋಪಾದಾನ ಕಾರಣ, ಬರೇ ಉಪಾದಾನ ಕಾರಣ ಅಲ್ಲ, ವಿವರ್ತೋಪಾದಾನ ಕಾರಣ ಈ ಬ್ರಹ್ಮ ಅಂತ ಅದರ ಅದ್ವೈತದ ಅಭಿಪ್ರಾಯ. ಅತಃ ಪರವಿದ್ಯಾ ವಿಷಯೋ ದುರ್ಭಾಶ್ರಯ ವಿಷ್ಣೋ ಇತರೇವ. ಆದ್ದರಿಂದ ಪರವಿದ್ಯಾ ವಿಷಯನಾದವನು ಯಾರು? ಆ ದುರ್ಭಾದ್ಯಾಶ್ರಯ ಯಾರು ಅಂದರೆ ವಿಷ್ಣುವಿಗಿಂತ ಭಿನ್ನ ಅಂತ ಆಯ್ತು. ಆದ್ದರಿಂದ ತಸ್ಯೇವ ಅದೃಶ್ಯತ್ವಾದಿ ಗುಣಕತ್ವ, ಅದೃಶ್ಯತ್ವ ಅಗ್ರಾಹ್ಯತ್ವ ಮೊದಲಾದ ಗುಣಗಳು ಕೂಡ ಅವನಿಗೆ ಬರಬೇಕು. ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಅಂತ ಹೀಗೆಲ್ಲ ಬಂದದ್ದು ಅಂತಿಷ್ಟು ಪ್ರಶ್ನೆ. ಅದಕ್ಕೆ ಸಿದ್ಧಾಂತವನ್ನು ಹೇಳುವ ಸೂತ್ರ ವೇದವ್ಯಾಸರು ಮಾಡಿದ್ದು, ಅದನ್ನು ಅವತಾರ್ಯ ನಮಗೆ ತೋರಿಸಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಃ ಅಂತ ಮಾತಿನಿಂದ, ಅತಃ ಅಂತ ಭಾಷ್ಯದಲ್ಲಿ. ಪ್ರಾಪ್ತಿ ಇತ್ಯತ ಆಹ ಆತ್ಮ ಇತಿ ಅಂತ ಹೀಗೆ ಉತ್ತರ ಕೊಡ್ತಿದ್ದಾರೆ. ದ್ವಿಭ್ವಾಧ್ಯಾಯತನೆ ಸ್ವಶಬ್ದ ಪರ್ಯಾಯ ಆತ್ಮಶಬ್ದ ಶ್ರವಣಾತ್ ದ್ವಿಭ್ವಾಧ್ಯಾಯತನ ವಿಷ್ಣುರೇವ ಇತ್ಯರ್ಥ. ಈ ನಾವೇನು ಅಥರ್ವಣ ಅಥವಾ ಮುಂಡಕೋಪನಿಷತ್ ನೋಡಿದ್ವಲ್ಲ, ಅಲ್ಲಿ ಜಾನಥ ಆತ್ಮಾನಂ ಅಂತ ಬಂದಿದೆ. ಅವನೇ ದ್ಯೂಭೂ ಮೊದಲಾದವುಗಳಿಗೆ ಆಶ್ರಯ, ಅವನನ್ನು ಆತ್ಮ ಅಂತ ವರ್ಣಿಸಿದೆ ಉಪನಿಷತ್ತು. ಹೀಗೆ ವರ್ಣಿಸಿರೋದರಿಂದ ಸ್ವಶಬ್ದಕ್ಕೆ ಪರ್ಯಾಯವಾದ ಆತ್ಮಶಬ್ದ, ಇದ್ರ ಬಗ್ಗೆ ಇನ್ನಷ್ಟು ಹೇಳಬೇಕಾಗಿದೆ, ಅದನ್ನು ಮುಂದೆ ಹೇಳೋಣ. ಈಗ ಭಾವಭೂತ ಟಿಪ್ಪಣಿಗೆ ಅನುಸಾರವಾಗಿ ಹೇಳಿರ್ತೇನೆ. ಸ್ವಶಬ್ದಕ್ಕೆ ಪರ್ಯಾಯವಾದ ಆತ್ಮಶಬ್ದ ಅಲ್ಲಿ ಉಪನಿಷತ್ತಿನಲ್ಲಿ ಕೇಳಿ ಬಂದಿದೆ. ಆದ್ದರಿಂದ ದ್ವಿಭಾಧ್ಯಾಯತನ ವಿಷ್ಣು ಅಂತಲೇ ಅದರ ತಾತ್ಪರ್ಯ. ಇದಕ್ಕೆ ಭಾವಬೋಧ ಟಿಪ್ಪಣಿಯಲ್ಲಿ ಸ್ವಶಬ್ದ ಪರ್ಯಾಯಾದಿತಿ ಅಂತ ಹೀಗೆ ಬಂದಿದೆ. ಅಲ್ಲಿ ಅದರ ಅವತಾರಿಕ ಗಮನಿಸಬೇಕು. ಸೂತ್ರೆ ಸ್ವಶಬ್ದಾತ್ ಇತ್ಯೇತತ್ ಸ್ವ ಇತಿ ಶಬ್ದ ಸ್ವಶಬ್ದ ಇತಿ ವಿಗ್ರಹಾಶ್ರಯಣೆ, ಇದು 6ನೇ ಪುಟದಲ್ಲಿ ಭಾವಬೋಧ ಟಿಪ್ಪಣಿಯಲ್ಲಿ ಈ ವಿಷಯ ಕಾಣಿಸ್ತದೆ. ಉಳಿದವ್ರದಕ್ಕಿಂತ ನನಗಿದು ಹೆಚ್ಚು ಮನವರಿಕೆ ಆಯಿತು. ಉಳಿದವರು ಅನೇಕ ವಿಷಯಗಳನ್ನು ಬರೆದಿದ್ದಾರೆ, ಇದನ್ನು ಹೇಳ್ತೇನೆ. ಈಗ ಸ್ವಶಬ್ದ ಅಂತಿದೆಯಲ್ಲ, ಈ ಘಟ ಶಬ್ದ ಅಂದರೆ ಘಟ ಇತಿ ಶಬ್ದ ಘಟ ಶಬ್ದ ಅಂತ ಹೇಳ್ತೀವಿ. ಹಾಗೆ ಸ್ವಶಬ್ದ ಅಂದರೆ ಸ್ವ ಇತಿ ಶಬ್ದ ಸ್ವಶಬ್ದ, ಸ್ವ ಎಂಬ ಶಬ್ದ ಅಂತ ಅರ್ಥ ಮಾಡಿದರೆ ಏನು ಸಮಸ್ಯೆ? ಇತಿ ವಿಗ್ರಹಾಶ್ರಯಣೆ, ವಿಗ್ರಹ ಮಾಡಿದರೆ ವಿಷಯವಾಕ್ಯ ಸ್ವಶಬ್ದ ಅಭಾವಾತ್ ತಾತ್ಪರ್ಯ ಆತ್ಮಶಬ್ದಾತ್ ಇತ್ಯುಕ್ತಮಪಿ. ಅಲ್ಲಿ ವಿಷಯವಾಕ್ಯದಲ್ಲಿ ಸ್ವ ಅನ್ನೋ ಶಬ್ದವೇ ಇಲ್ಲ. ತಮೇವೈಕಂ ಜಾನಥ ಆತ್ಮಾನಂ ಅಂತ ಆತ್ಮಶಬ್ದ ಇದೆ. ವಿಷಯವಾಕ್ಯ ಸ್ವಶಬ್ದ ಅಭಾವಾತ್, ಸ್ವಶಬ್ದವೇ ಅಲ್ಲಿಲ್ಲ ಅಂತ ಹೀಗೆ ಪ್ರಶ್ನೆ ಬಂದ್ಬಿಡ್ತದೆ. ಅದಕ್ಕೆ ಹೀಗೆ ಅಲ್ಲಿ ಇನ್ನೂ ಸ್ವಲ್ಪ ಮಿಸ್ಟೇಕ್ ಇದೆ, ತಾತ್ಪರ್ಯಾತ್ ಅಂತ ಹೀಗೇನೋ ಆಗಬೇಕು. ಸ್ವಶಬ್ದಾಭಾವಾತ್ ಆತ್ಮಶಬ್ದಾತ್ ಇತ್ಯುಕ್ತಂ ಇತಿ ಭಾವೇನ ಆತ್ಮಶಬ್ದಾದಿತಿ ಭಾಷ್ಯಂ ವ್ಯಾಚಷ್ಟೆ. ಅಲ್ಲಿ ತಮೇವೈಕಂ ಜಾನಥ ಆತ್ಮಾನಂ ಇತಿ ಆತ್ಮಶಬ್ದಾತ್ ಅಂತ ಇದೆ ನೋಡಿ ಭಾಷ್ಯದಲ್ಲಿ. ತಮೇವೈಕಂ ಜಾನಥ ಆತ್ಮಾನಂ ಎಂಬಲ್ಲಿ ಆತ್ಮಶಬ್ದ ಇದೆ. ಈ ಆತ್ಮಶಬ್ದ ಇರೋದ್ರಿಂದ ಅದು ಸೂತ್ರದಲ್ಲಿರೋದು ಆತ್ಮಶಬ್ದ ಅಂತ ಇಲ್ವೇ ಇಲ್ಲ, ಅಲ್ಲಿರೋದು ಸ್ವಶಬ್ದ ಅಂತ ಹೇಳಿ. ಆ ಸ್ವಶಬ್ದ ಅಂತಂದರೆ ಇದು ಆತ್ಮಶಬ್ದ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯ. ಅದನ್ನೇ ಸ್ವಶಬ್ದಕ್ಕೆ ಪರ್ಯಾಯವಾದ ಆತ್ಮಶಬ್ದ ಅಂತ ಹೀಗೆ ಅದನ್ನು ಜಯತೀರ್ಥರು ವ್ಯಾಖ್ಯಾನಿಸಿದ್ದಾರೆ. ಸ್ವ ಅನ್ನೋ ಶಬ್ದವು ವಿಷ್ಣುವಿಂದೆ, ಹಾಗೆ ಆತ್ಮ ಎಂಬ ಶಬ್ದವು ವಿಷ್ಣುವಿಂದ ಶಬ್ದವೇ. ಅದಕ್ಕೆ ಸ್ವಶಬ್ದಕ್ಕೆ ಪರ್ಯಾಯವಾದ ಆತ್ಮಶಬ್ದವನ್ನು ತಗೊಂಡಿರೋದ್ರಿಂದ ದ್ವಿಭಾಧ್ಯಾಯತನ ವಿಷ್ಣುವೇ ಆಗಬೇಕು ಅಂತ ಅದರ ತಾತ್ಪರ್ಯ. ಆತ್ಮಶಬ್ದಾದಿತಿ ಏನು ಭಾಷ್ಯದಲ್ಲಿದೆ ಅದನ್ನು ಜಯತೀರ್ಥರು ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಅದರ ಮುಂದಿಂದೇನು ಟಿಪ್ಪಣಿಯಲ್ಲಿರೋದು ಮತ್ತೆ ಆತ್ಮಶಬ್ದಾದಿತ್ಯುಕ್ತವು ಅದನ್ನೇ ನಾನು ಹೇಳ್ತಾ ಇಲ್ಲ, ಇಷ್ಟನ್ನು ಮಾತ್ರ ಈಗ ಸರಳವಾಗಿ ಹೇಳಿದ್ದೀನಿ. ಇದನ್ನು ಮುಂದೆ ಮತ್ತೆ ನಾವು ಈ ಸ್ವಶಬ್ದ ಅನ್ನೋದ್ರ ಬಗ್ಗೆ ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತರು ಭಾಷ್ಯ ದೀಪಿಕಾದಲ್ಲಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಮುಂದೆ ನೋಡ್ತೀವಿ. ಇನ್ನಷ್ಟು ವಿಷಯ ನಮ್ಗೆ ಆವಾಗ ತಿಳಿಯುತ್ತದೆ. ಅದೇ ರಘುತ್ತಮ ಸ್ವಾಮಿ ಟಿಪ್ಪಣಿಯಲ್ಲಿ ಆತ್ಮೇತಿ ಮುಖ್ಯತೋ ವಿಷ್ಣುಸ್ತದನ್ಯೇತೂಪಚಾರತಃ ತಥೈವ ಸ್ವ ಇತಿ ಪ್ರೋಕ್ತಃ ತಸ್ಮಾತ್ ಬ್ರಹ್ಮಾತ್ಮಭೂ ಸ್ವಭೂ. ಈಗ ಆತ್ಮ ಅಂತ ಮುಖ್ಯನನ್ನೇ
ಮುಖ್ಯವಾಗಿ ವಿಷ್ಣುವನ್ನೇ ಹೇಳಬೇಕು. ಉಳಿದವ್ರನ್ನ ಆತ್ಮ ಅಂತ ಹೇಳುವುದು ಔಪಚಾರಿಕವಾಗಿ. ಹಾಗೆ ಅವನನ್ನು ಸ್ವ ಅಂತನೂ ಹೇಳಬೇಕು, ಪರಮಾತ್ಮನನ್ನೇ ಸ್ವ ಇತಿ ಪ್ರೋಕ್ತಃ. ಆದ್ದರಿಂದ ತಸ್ಮಾತ್ ಬ್ರಹ್ಮಾತ್ಮಭೂಹು ಸ್ವಭೂಹು. ಚತುರ್ಮುಖ ಬ್ರಹ್ಮನನ್ನ ಈಗ ಆತ್ಮಭೂಹು, ಸ್ವಯಂಭೂಹು ಅಂತ, ಸ್ವಭೂಹು ಅಂತ ಹೀಗೆಲ್ಲ ಹೇಳ್ತಾರೆ. ಬ್ರಹ್ಮಾತ್ಮಭೂ ಸುರಜ್ಯೇಷ್ಠ, ಸ್ವಯಂಭೂಹು ಚತುರಾನನಃ ಅಂತ ಹೀಗೆಲ್ಲ ಇದೆ. ಅದನ್ನಲ್ಲಿ ಮೇಲಿನ ವಾಕ್ಯಗಳಲ್ಲಿ ಬರೆದಿದ್ದಾರೆ. ಸ್ವಶಬ್ದ ವಿಷ್ಣು ಸಕಾಶಾತ್ ಸಂಭೂತೆ ಚತುರ್ಮುಖೆ ಸ್ವಭೂಹು. ಇದೆಲ್ಲ ಆ 6ನೇ ಪುಟದಲ್ಲಿ ಆ ಶ್ಲೋಕದ ಮೇಲೆ, ಶ್ಲೋಕ ಎಲ್ಲಿದಂತ ನಾನು ನೋಡ್ಲಿಕ್ಕೆ ಹೋಗಿಲ್ಲ, ಪ್ರಾಯ ಅನುವ್ಯಾಖ್ಯಾನದಿದ್ದಿರಬೇಕು. ಅದರಿಂದ ಸ್ವಶಬ್ದ ಅನ್ನೋದು ವಿಷ್ಣುವಿಗೆ ಪರ್ಯಾಯ ಅಂತ ಅನ್ನೋದು ಪ್ರಸಿದ್ಧ. ಅದು ಅದರಂತೆ ಈ ಆತ್ಮಶಬ್ದನೂ ಕೂಡ ಅವನಿಗೆ ಪರ್ಯಾಯ ಅಂತ ಹೀಗಾದ್ರೆ ತಾತ್ಪರ್ಯ. ಆತ್ಮಶಬ್ದಾದಪಿ ಕುತೋ ವಿಷ್ಣು, ಸರಿ ಆತ್ಮಶಬ್ದ ಇರಬಹುದು, ಆತ್ಮಶಬ್ದ ಇದ್ದ ಮಾತ್ರಕ್ಕೆ ವಿಷ್ಣುವೇ ಯಾಕೆ ದ್ವಿಭಾಯಿತನಾಗಬೇಕು ಅಂತ ಟೀಕಾದಲ್ಲಿ ಕೊನೆಯ ವಾಕ್ಯ ಇದೆ. ಅದಕ್ಕೆ ಆಚಾರ್ಯರ ಭಾಷ್ಯದಲ್ಲಿಯೇ ಆತ್ಮ ಬ್ರಹ್ಮಾದಯ ಶಬ್ದ ಅಂತ ಬ್ರಹ್ಮವೈವರ್ತ ಪುರಾಣದ ಮಾತಿದೆ. ಆತ್ಮ ಬ್ರಹ್ಮ ಮೊದಲಾದ ಶಬ್ದಗಳು ಇವು ಆತ್ಮ ಬ್ರಹ್ಮ, ಹಾಗೆ ಇನ್ನು ವಿಷ್ಣು ಇತ್ಯಾದಿ ಶಬ್ದಗಳು ವಿಷ್ಣುವನ್ನು ಬಿಟ್ಟರೆ ಇನ್ಯಾರಲ್ಲೂ ಕೂಡ ಅವು ಬರೋದಿಲ್ಲ. ಯಾಕೆಂದರೆ ಇವೆಲ್ಲ ಶಬ್ದಗಳು ಭಗವಂತನ ಗುಣಪೂರ್ಣತ್ವವನ್ನೇ ಹೇಳ್ತವೆ. ಮುಖ್ಯವಾಗಿ ಆತ್ಮ ಬ್ರಹ್ಮ ಇತ್ತು ಶಬ್ದಗಳು. ಯಾಕೆಂದರೆ ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ನ ಆತ್ಮಾಭಾಸಾಸ್ತದನ್ನೇತು ನಹ್ಯೇತೇಷಾಂ ತಥಾ ಗುಣಾಃ ಅಂತ ತತ್ವನಿರ್ಣಯದಲ್ಲಿ ಬಂದು ಉಪನಿಷತ್ ಭಾಗ ನಾನು ಹಿಂದೆ ಹೇಳಿದ್ದೆ. ಆತ್ ಮ ಅಂದರೆ ಸರ್ವಜ್ಞ, ಆತ್ ಅಂದರೆ ದೇಶತಃ ಕಾಲತಃ ಗುಣತಃ ವ್ಯಾಪ್ತ ಅಂತ ಅರ್ಥ. ಆದ್ದರಿಂದ ಅವನೇ ಆತ್ಮ. ಬ್ರಹ್ಮ ಅಂದ್ರೂ ಹಾಗೇನೆ ದೊಡ್ಡವನು ಅಂತ ಅರ್ಥ, ಗುಣಪೂರ್ಣ ಅಂತಲೇ ಅರ್ಥ. ಆದ್ದರಿಂದ ಅವ್ಯಯನಾದ ನಾಶರಹಿತನಾದ ವಿಷ್ಣುವನ್ನು ಬಿಟ್ಟರೆ ಅದು ಬೇರೆಯವರಲ್ಲಿ ಬರೋದಿಲ್ಲ. ಯಾಕೆಂದರೆ ತೈಹಿ ಗುಣಪೂರ್ಣತನ ಅವಾಪ್ತ, ಅವ್ರು ಯಾರೂ ಕೂಡ ಅವರಿಂದ ಯಾರಿಂದಲೂ ಕೂಡ ಗುಣಪೂರ್ಣತ್ವವು ಪಡೆಯಲ್ಪಟ್ಟಿಲ್ಲ, ಹೊಂದಲ್ಪಟ್ಟಿಲ್ಲ. ಆದ್ದರಿಂದ ಅವರು ಆತ್ಮರೂ ಅಲ್ಲ ಬ್ರಹ್ಮರೂ ಅಲ್ಲ ಅಂತ ಹೀಗಾದ್ರೆ ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಕೋಟ್ ಮಾಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.